ಈಗ ಬಿಟ್ಬಿಡಿ. ಈಗ ಬಿಟ್ರೆ ರಿಲೇಶನ್ಶಿಪ್ ಚೆನ್ನಾಗಿರುತ್ತೆ ಅಂತ ಹೇಳ್ತೀರಾ? ಸರ್ ಖಂಡಿತ ನಾನು ಅನ್ನೋದು ಇದೆಯಲ್ಲ ಅದು ಅದೊಂದು ಬಿಡ್ಬೇಕು. ನಾನು ಅನ್ನೋದು ಬಿಡ್ಬೇಕಣ್ಣ. ಪ್ರತಿಯೊಬ್ಬ ವ್ಯಕ್ತಿನು ನಾನು ಸಂಪಾದನೆ ಮಾಡ್ತೀನಿ, ಹೋಗಲ್ಲ ನೀನೇನ್ ಮಾಡ್ತೀಯಾ, ನಾನ್ ಸಂಪಾದನೆ ಮಾಡ್ತೀನಿ. ಹುಡುಗಿರೆ ಹೋಗಲ್ಲ, ಮರ್ಯಾದೆ ಕೊಡಲ್ಲ ಗಂಡದಿರ್ಗೇನೆ. ಲೇ ಬೇಬಿ ಅಂತಾರೆ, ಬಾರೋ ಅಂತಾರೆ, ಹೋಗೋ ಅಂತಾರೆ, ಮರ್ಯಾದೆ ಇಲ್ಲ. ಯಾಕೆ ಇಬ್ರು ದುಡಿತೀನಿ ಅನ್ನೋದು. ಮನೇಲಿ ಅಡ್ಗೆ ಮಾಡಲ್ಲ, ಹೋಟ್ಲಿಗೆ ಓಡೋಯ್ತಾರೆ. ಅರ್ಥ ಮಾಡ್ಕೊಳ್ಳೋಣ. ಇವತ್ತು ಹುಡುಗಿರು ಯಾರು ಕರೆಕ್ಟ್ ಆಗಿ ಮನೇಲಿ ಕೆಲಸ ಮಾಡ್ತಾರೆ ಕೇಳ್ಬೇಕಾರೆ. ಎಲ್ಲ ಮನೇಲಿ ಹೆಂಗಿದ್ರೆ ಹಂಗಿಂಗ್ ಬಿಸಾಕ್ಬೋದು. ತೊಟ್ಟು ಇವ್ರ ಮನೆಗಳು ಏನೋ ಒಂಥರ ಇದ್ರ ಮನೆ ಇರುತ್ತಲ್ಲ, ಹಂಗ್ ಬಿಸಾಕ್ಬಿಟ್ಟು ಬಂದಿರ್ತಾರೆ. ನಯ ನಜಕ್ ಇದೆಯಾ ಮನೆ. 10 ವರ್ಷ ಆದ್ರೆ ಒಂದು ಬಾಂಧವ್ಯ 60 ವರ್ಷ ದಾಟೋ ಅರೇಂಜ್ಮೆಂಟ್. ಇವ್ರಿಗಿರೋ ಅನುಭವದಲ್ಲಿ ನಮ್ಗಿನ್ನೂ ಕಡಿಮೆ. ಈಗ ಇನ್ನು ನಿಮ್ಗಿನ್ನೂ ಕಡಿಮೆ. ಈಗ ನೀವ್ ಒಂದ್ ಹುಡುಗಿನ ಪ್ರೀತಿ ಮಾಡ್ತೀರಾ, ಏನೋ ಮಾಡ್ತೀರಾ ನನ್ಗೆ ಗೊತ್ತಿಲ್ಲ. ಮಾಡಿದಾಗ ಆ ಹುಡುಗಿರು ನಿಮ್ ಹತ್ರ ಎಷ್ಟು ಬೆಲೆ ಕೊಡ್ತಾರೆ ಗೊತ್ತಣ್ಣ? ಬೆಲೆ ಕೊಡಲ್ಲ ಅಣ್ಣ. 2 ದಿವಸದ ಬೆಲೆ ನಿಮ್ದಲ್ಲ. ನನ್ ಅನ್ಬೋದು. ಈಗ ನಮ್ಮ ಮಕ್ಳೇ ಇರ್ಬೋದು, ಅದು 2 ದಿವಸದ ಬೆಲೆ ಜೀವನ. ಲೈಫ್ ಅಂದ್ರೆ ಇಂಥವ್ರ ಹತ್ರ ನಾವು ಕಲಿಬೇಕು. ಇವ್ರ ಏಜ್ ಆಗಿದೆಯಲ್ಲ, ಏಜ್ ತಕ್ಕಂಗ ಅವ್ರಿದಲ್ಲ, ಇವ್ರ ಮನೆಯವ್ರ ಇದಲ್ಲ, ಅವ್ರ ಹತ್ರ ನಾವು ಕಲಿಯೋದಿದೆ ಬೇಜಾನ. ಈಗಿರೋ ಹೆಣ್ಮಕ್ಳು ಏನಿದೆ, ಒಂದೊಂದು ಹೆಣ್ಮಕ್ಳು ಇರ್ತವೆ, ನನ್ನ ಮಕ್ಳು ಹಂಗಿರ್ಬೇಕು, ಇಲ್ದೇದ ಆಸೆ ಎಲ್ಲ ಹುಟ್ಟಿಸ್ತಾರೆ ಅವ್ರಿಗೆ ಅಲ್ವಾ. ಆ ಆಸೆ ಹುಟ್ಟೋದು ಪ್ರತಿಯೊಂದು ಹೆಣ್ಣು ಮಕ್ಳು ನನ್ನ ಮನೆ ಹೆಣ್ಮಕ್ಳು ಚೆನ್ನಾಗಿರ್ಲಿ ಅಂತ ಆಸೆ ಬೀಳ್ತಾರೆ. ಅಪ್ಪ ಅಮ್ಮ ಸಹಜ ಅದು. ಯಾವ ರೂಟಲ್ಲಿ ಹೋಗ್ತಾರೆ, ಯಾವ ತರ ಅಳಿಯ ಹುಡುಕ್ಬೇಕು, ಅದು ಅವ್ರ ಅಪ್ಪ ಅಮ್ಮ ಗೊತ್ತಬೇಕು. ಹುಡುಗಿ ಅಡ್ಜಸ್ಟ್ ಮಾಡೋದಲ್ಲ. ಹುಡುಗಿರು ಮಾಡ್ಕೊಂತಾರೆ, 6 ತಿಂಗಳಿಗೆ ಡೈವರ್ಸ್ ಮಾಡ್ತಾರೆ. 6 ತಿಂಗಳಿಗೆಲ್ಲ. ಈಗ ಸಾಫ್ಟ್ವೇರ್ ಕಂಪ್ನಿಯವರು ಯಾರು ಕರೆಕ್ಟ್ ಆಗಿದ್ರು ತೋರ್ಸೋಣ, ಅವ್ರು